ವಿದ್ಯಾಚೌಡೇಶ್ವರಿ ಮಠದ ಬಾಲ ಮಂಜುನಾಥ ಸ್ವಾಮೀಜಿ ಬಂಧನಕ್ಕೊಳಗಾಗಿದ್ದಾರೆ. ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕು ಹಂಗರಹಳ್ಳಿ ಮಠದ ಸ್ವಾಮೀಜಿ ಬಂಧನ ಆಗಿದೆ. ಪೋಕ್ಸೋ ಕೇಸನ್ನ ದಾಖಲಿಸಿಕೊಂಡು ತಡರಾತ್ರಿ ಬಂಧಿಸಿದ್ದಾರೆ ಪೊಲೀಸರು. ಅಪ್ರಾಪ್ತ ಬಾಲಕಿಗೆ ಸ್ವಾಮೀಜಿ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆ ಅನ್ನುವಂತ ಆರೋಪದ ಮೇಲೆ ಈಗ ಪೋಕ್ಸೋ ಕೇಸನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ತಡರಾತ್ರಿನೇ ಹೋಗಿ ಪೊಲೀಸರು ಬಂಧಿಸಿದ್ದಾರೆ. ಅಪ್ರಾಪ್ತ ಬಾಲಕಿಗೆ ಸ್ವಾಮೀಜಿ ಲೈಂಗಿಕ ಕಿರುಕುಳ ಕೊಡ್ತಾ ಇದ್ರು ಅನ್ನುವಂಥ ಆರೋಪದ ಮೇಲೆ ಅಭಿಷೇಕ್ ಕೊಟ್ಟಂತಹ ದೂರಿನ ಮೇರೆಗೆ ತಡರಾತ್ರಿ ಮಠದಲ್ಲಿ ಸ್ವಾಮೀಜಿ ಬಂಧನ ಆಗಿದೆ. ಬಾಲ ಮಂಜುನಾಥ ಸ್ವಾಮೀಜಿ ಹಾಗೂ ಆಪ್ತ ಸಹಾಯಕ ಅಭಿಲಾಷ್ ವಿರುದ್ಧ ಕೇಸ್ ದಾಖಲಾಗಿತ್ತು. ಹುಲಿಯೂರು ದುರ್ಗ ಪೊಲೀಸ್ ಠಾಣೆಯಲ್ಲಿ ಪೋಕ್ಸೋ ಕೇಸನ್ನ ದಾಖಲು ಮಾಡಿಕೊಂಡು ಅವರನ್ನ ಬಂಧಿಸಿದ್ದಾರೆ. ತಡರಾತ್ರಿ ತುಮಕೂರು ಎಸ್ಪಿ ಅಶೋಕ್ ಕೆವಿ ನೇತೃತ್ವದಲ್ಲಿ ಇಬ್ಬರು ಕೂಡ ಬಂಧನಕ್ಕೊಳಗಾಗಿದ್ದಾರೆ. ವಿದ್ಯಾಚೌಡೇಶ್ವರಿ ಮಠದ ಬಾಲ ಮಂಜುನಾಥ ಸ್ವಾಮೀಜಿ ಬಂಧನಕ್ಕೊಳಗಾಗಿರುವಂತವರು. ಅಪ್ರಾಪ್ತ ಬಾಲಕಿಗೆ ಲೈಂಗಿಕ ಕಿರುಕುಳ ಕೊಡ್ತಿದ್ದಾರೆ ಅನ್ನುವಂತಹ ದೂರು ಕೇಳಿಬಂದಿತ್ತು. ಹಾಗಾಗಿ ಆ ದೂರನ್ನ ಆಧರಿಸಿಕೊಂಡು ಇಬ್ಬರನ್ನ ಕೂಡ ಬಂಧನಕ್ಕೊಳಪಡಿಸಲಾಗಿದೆ. ದೂರನ್ನ ಕೊಟ್ಟಿದ್ದು ಅಭಿಷೇಕ್ ಅವರ ದೂರಿನ ಮೇರೆಗೆ ಈಗ ಬಾಲ ಮಂಜುನಾಥ ಸ್ವಾಮೀಜಿ ಹಾಗೂ ಆಪ್ತ ಸಹಾಯಕರಾಗಿದ್ದಂಥ ಅಭಿಲಾಷ್ ವಿರುದ್ಧ ಕೂಡ ಕೇಸ್ ದಾಖಲಾಗಿದೆ. ಪೋಕ್ಸೋ ಕೇಸ್ ಏನಿದೆ ಅದರ ಮೇಲೆ ಇವರಿಬ್ಬರನ್ನು ಕೂಡ ತಡರಾತ್ರಿ ಬಂಧಿಸಲಾಗಿದೆ. ಹುಲಿಯೂರು ದುರ್ಗ ಪೊಲೀಸ್ ಠಾಣೆಯಲ್ಲಿ ಈ ಪೋಕ್ಸೋ ಕೇಸನ್ನ ದಾಖಲಿಸಿಕೊಂಡು ಈಗ ತನಿಖೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಅಪ್ರಾಪ್ತ ಬಾಲಕಿಗೆ ಲೈಂಗಿಕ ಕಿರುಕುಳ ಕೊಡ್ತಾ ಇದ್ರು ಅನ್ನುವಂಥ ಆರೋಪ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಕೂಡ ನಡೀತಾ ಇದೆ. ಬಾಲ ಮಂಜುನಾಥ ಸ್ವಾಮೀಜಿ ಮತ್ತೆ ಅವರ ಆಪ್ತರಾಗಿರುವಂತಹ ಅಭಿಲಾಷ್ ವಿರುದ್ಧ ಈಗ ಕೇಸ್ ದಾಖಲಾಗಿರೋದು. ಎಲ್ಲಿ ಅಂತ ಅಂದರೆ ಹುಲಿಯೂರು ದುರ್ಗ ಪೊಲೀಸ್ ಠಾಣೆಯಲ್ಲಿ ಪೋಕ್ಸೋ ಕಾಯ್ದೆಯ ಅನ್ವಯ ಇವರ ವಿರುದ್ಧ ಈಗ ಕೇಸ್ ದಾಖಲಾಗಿದೆ. ಹಂಗರಹಳ್ಳಿ ಮಠಕ್ಕೆ ದೇವೇಗೌಡರು ಇದೇ ಹಂಗರಹಳ್ಳಿ ಮಠಕ್ಕೆ ದೇವೇಗೌಡರು 2 ಕೋಟಿ ರೂಪಾಯಿ ಮೌಲ್ಯದ ಕಿರೀಟವನ್ನ ಕೂಡ ನೀಡಿದ್ರು, ಕೊಡುಗೆಯಾಗಿ ಅರ್ಪಿಸಿದ್ರು. ಅದೇ ಮಠದಲ್ಲಿ ಈಗ ಈ ರೀತಿಯ ಆರೋಪ ಕೇಳಿಬಂದಿದೆ. ರಾಜಕೀಯ ನಾಯಕರುಗಳ ಜೊತೆ ಈ ಸ್ವಾಮೀಜಿ ಗುರುತಿಸ್ಕೊಂಡಿದ್ರು ಕೂಡ, ಆದರೆ ಅವರ ವಿರುದ್ಧ ಈ ಒಂದು ಆರೋಪ ಕೇಳಿಬಂದಿದೆ. ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ದೇವೇಗೌಡರು ಕೊಟ್ಟಂತಹ ಆ ಕಿರೀಟದ ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ದೀರಾ. ದೇವೇಗೌಡರ ಪಕ್ಕದಲ್ಲಿದ್ದಾರಲ್ಲ ಅದೇ ಸ್ವಾಮೀಜಿಗಳ ವಿರುದ್ಧ ಈಗ ಅಂದ್ರೆ ಬಾಲ ಮಂಜುನಾಥ ಎಂಬಂತಹ ಸ್ವಾಮೀಜಿಗಳ ವಿರುದ್ಧ ಈಗ ದೂರು ದಾಖಲಾಗಿದೆ. ಪೋಕ್ಸೋ ಕಾಯ್ದೆಯ ಅನ್ವಯ ತಡರಾತ್ರಿಯೇ ಪೊಲೀಸರು ಬಂಧಿಸಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಕುಮಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಸಂತೋಷ್ ಕುಮಾರ್, ಈಗ ಇತ್ತೀಚೆಗೆ ಈ ರೀತಿಯ ಪ್ರಕರಣಗಳು ಹೆಚ್ಚಾಗ್ತಾನೆ ಇದ್ದಾವೆ. ಸ್ವಾಮೀಜಿ ಅಂತ ನಾವು ಅನ್ಕೊಂಡಿರ್ತೀವಿ, ಆದರೆ ಈ ರೀತಿ ಲೈಂಗಿಕ ಆರೋಪದಲ್ಲಿ ಬಂಧನ ಆಗೋಗುತ್ತೆ. ಸದ್ಯಕ್ಕೆ ಇವರ ವಿರುದ್ಧ ಕೇಳಿಬಂದಿರುವಂತಹ ಆರೋಪಗಳೇನು ಮತ್ತೆ ಏನೆಲ್ಲ ಡೀಟೇಲ್ಸ್ ಇದೆ, ತನಿಖೆ ನಡೀತಾ ಇದೆ? ಸೌಖ್ಯ ಏನು, ತುಮಕೂರಿನ ಪ್ರತಿಷ್ಠಿತ ಸಾಲಿನಲ್ಲಿ ಬರ್ತಕ್ಕಂತ ಮಠ ಅಂತಾನೆ ಕೂಡ ಕರೆಸುವಂತ ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಹುಲಿಯೂರು ದುರ್ಗ ಹೋಬಳಿಯ ಅಂಗನಹಳ್ಳಿಯ ಶ್ರೀ ವಿದ್ಯಾಚೌಡೇಶ್ವರಿಯ ಮಠದ ಪೀಠಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಬಾಲ ಮಂಜುನಾಥ ಸ್ವಾಮೀಜಿ ಅವರ ಒಂದು ಬಂಧನ ಕೂಡ ಆಗಿರ್ತಕ್ಕಂಥದ್ದು. ಘಟನೆಯ ಒಂದು ಹಿನ್ನೆಲೆಯನ್ನ ನೋಡಿದಂತ ಸಂದರ್ಭದಲ್ಲಿ ಕಳೆದ ಫೆಬ್ರವರಿ 10ನೇ ತಾರೀಕು ಶ್ರೀಗಳಿಗೆ ಏನು ಚರ್ಮ ರೋಗದ ಒಂದು ಕಾಯಿಲೆ ಬೇಡಿಕೆಯನ್ನ ಇಡ್ತಾರೆ. ಅಂದ್ರೆ ಚರ್ಮ ರೋಗ ಸಮಸ್ಯೆಯಿಂದಾಗಿ ಬಳಲ್ತಾ ಇದ್ದಂತ ಸ್ವಾಮೀಜಿಗೆ ಟ್ರೀಟ್ಮೆಂಟ್ ತಗೊಳೋದಂತ ಸಂದರ್ಭದಲ್ಲಿ ಸ್ವಾಮೀಜಿಗೆ ಬ್ಲಾಕ್ ಮೇಲ್ ಮಾಡಿ ಡಿಮ್ಯಾಂಡ್ ಅನ್ನ ಇಡ್ತಾರೆ ಅನ್ನೋ ಒಂದು ಆರೋಪದಡಿಯಲ್ಲಿ ಶ್ರೀಗಳೇ ಕೂಡ ಹುಲಿಯೂರು ದುರ್ಗ ಪೊಲೀಸ್ ಮತ್ತೆ ತುಮಕೂರಿನ ಸೆನ್ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೂಡ ಕೊಟ್ಟಿರ್ತಾರೆ. ಆ ದೂರಿನ ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಡೀಟೇಲ್ಸ್ಗೆ.